ರಾಮನಗರ ಜಿಲ್ಲೆಯ ಅಭಿವೃದ್ಧಿ ವಿಚಾರವಾಗಿ ಮಾಜಿ ಸಿಎಂ ಮತ್ತು ಡಿಸಿಎಂ ಮಧ್ಯೆ ವಾಗ್ಸಮರ ಶುರುವಾಗಿದೆ. ನಿನ್ನೆ ರಾಮನಗರ ಜೂನಿಯರ್ ಕಾಲೇಜು ಮೈದಾನದಲ್ಲಿ ಅಂಬೇಡ್ಕರ್ ಜಯಂತ್ಯೋತ್ಸವ ಕಾರ್ಯಕ್ರಮವನ್ನು ಏರ್ಪಡೆ ಮಾಡಲಾಗಿತ್ತು. ಕಾರ್ಯಕ್ರಮದಲ್ಲಿ ಭಾಗಿಯಾಗಿ ಮಾತನಾಡಿರುವಂತಹ ಡಿಕೆ ಶಿವಕುಮಾರ್ ಪರೋಕ್ಷವಾಗಿ ಎಚ್ ಡಿ ಕುಮಾರಸ್ವಾಮಿ ವಿರುದ್ಧವಾಗಿ ಗುಡುಗಿದ್ದಾರೆ. ಯಾರು ಎಷ್ಟೇ ಕುತಂತ್ರ ಮಾಡಿದ್ರೂ ಅಷ್ಟೇ ಬೆಂಗಳೂರು ದಕ್ಷಿಣ ಹೆಸರನ್ನ ಅಳಿಸಲು ಸಾಧ್ಯವೇ ಇಲ್ಲ. 25-30 ವರ್ಷಗಳ ಅವಕಾಶವನ್ನ ಬೆಂಗಳೂರಿನಿಂದ ದೆಹಲಿಯವರೆಗೂ ಕೂಡ ನೀಡಿದ್ದೀರಿ. ಆದರೂ ಕೂಡ ಬರೀ ಖಾಲಿ ಮಾತು, ಬರೇ ಬುಟ್ಟಿ ಬೇವಿನ ಸೊಪ್ಪು ನಂದೇ ಬೆಳಗೂರು ಪೂಜಾರಿ ಅಂತ ಹೇಳಿ ವ್ಯಂಗ್ಯವನ್ನ ಆಡಿದ್ದಾರೆ. ಅಂದ್ರೆ ಗಾದೆ ಮಾತನ್ನ ಹೇಳಿ ವ್ಯಂಗ್ಯವನ್ನ ಆಡಿದ್ದಾರೆ. ಪ್ರತಿಯೊಂದು ಅಂತಿಮವಾಗಿ ಈ ರಾಜ್ಯದ ಉಪಮುಖ್ಯಮಂತ್ರಿಗಳಿಗೆ ನಿನ್ನೆ ದಿನ ಅದೆಂಥದ್ದು ಅವರ ಕಾಂಗ್ರೆಸ್ನ ಆರ್ಗನೈಸೇಷನ್ಗೆ ಸಂಬಂಧಪಟ್ಟಂತೆ ಯಾವುದೋ ಒಂದು ಸಮಾವೇಶ ಮಾಡ್ಕೊಂಡಿದ್ದಾರೆ. ಅಲ್ಟಿಮೇಟ್ಲಿ ಇವತ್ತು ನಮ್ಮನ್ನು ಅವರು ದೂರ್ತಕ್ಕಂಥ ಒಂದು ಕೆಲಸ ಮಾಡಬೇಕಾಗಿದೆ, ಒಂದು ರಾಜಕೀಯ ಪಕ್ಷವಾಗಿ ಮಾಡಿದ್ದಾರೆ. ಆದರೆ ರಾಮನಗರ ಜಿಲ್ಲೆಯಲ್ಲಿ ಸನ್ಮಾನ್ಯ ದೇವೇಗೌಡರು ಸಾಹೇಬರು 94ನೇ ಇಸ್ವಿಯಲ್ಲಿ ಏನು ಪಾದಾರ್ಪಣೆಯನ್ನು ಮಾಡಿದರು, ಸತತವಾಗಿ ಈಗಾಗಲೇ 3 ದಶಕಗಳು ಕಳೆದಿದೆ, 30 ವರ್ಷ ಆಗಿದೆ. ಈ 30 ವರ್ಷದಲ್ಲಿ ಕುಮಾರಣ್ಣ ಅವರು ಏನೇನು ಮಾಡಿದ್ದಾರೆ, ದೇವೇಗೌಡರು ಸಾಹೇಬರು ರಾಮನಗರ ಜಿಲ್ಲೆಯ ಸರ್ವೋತ್ತಮಕ ಅಭಿವೃದ್ಧಿಗೆ ಯಾವ ರೀತಿ ಕೈ ಜೋಡಿಸಿದ್ದಾರೆ, ಅಧಿಕಾರ ಇರಲಿ ಇಲ್ಲದೆ ಹೋಗಲಿ ಅಂತಕ್ಕಂಥದ್ದು ಜಿಲ್ಲೆಯ ಜನತೆಗೆ ಪ್ರತಿಯೊಂದು ಕೂಡ ಭಾಳ ಸೂಕ್ಷ್ಮವಾಗಿ ಗಮನಿಸಿದ್ದಾರೆ. ಹಾಗಾಗಿ ಅವರ ರಾಜಕೀಯದ ಹೇಳಿಕೆಗಳು ಅವ್ರು ಕೊಡಬೇಕಾಗಿದೆ, ಕೊಟ್ಟಿದ್ದಾರೆ ಅಷ್ಟೇ. ಅದಕ್ಕೇನು ಹೆಚ್ಚಾಗಿ ಮಹತ್ವ ಕೊಡ್ತಕ್ಕಂಥ ಅಗತ್ಯತೆ ಇಲ್ಲ. ನನಗೆ ಗೊತ್ತಿಲ್ಲಪ್ಪ ಅದು ಯಾವ್ದು ಮಾತಾಡ್ತಾ ಇದ್ದಾರೆ ಅಂತ. ನಮ್ ನಾಟ್ ಅವೇರ್ ಆಫ್ ಇಟ್. ಯಾರು ಯಾವಾಗ 5,000 ರೂಪಾಯಿ 100 ರೂಪಾಯಿ ಕಟ್ಸ್ಕೊಂಡಿದ್ರಂತೆ, ಯಾವಾಗ ಕಟ್ಸ್ಕೊಂಡಿದ್ರಂತೆ? ನೋ ಐ ಆಮ್ ನಾಟ್ ಅವೇರ್ ಆಫ್ ದಿಸ್. ನನಗೆ ಗೊತ್ತಿಲ್ಲ ಏನು ಹೇಳ್ತಾ ಇದ್ದಾರೆ. ಈಗ ಅಂತಿಮವಾಗಿ ಈ ರಾಜ್ಯದ ಉಪಮುಖ್ಯಮಂತ್ರಿಗಳಿಗೆ ನಿನ್ನೆ ದಿನ ಅದೆಂಥದ್ದು ಅವರ ಕಾಂಗ್ರೆಸ್ನ ಆರ್ಗನೈಸೇಷನ್ಗೆ ಸಂಬಂಧಪಟ್ಟಂತೆ ಯಾವುದೋ ಒಂದು ಸಮಾವೇಶ ಮಾಡ್ಕೊಂಡಿದ್ದಾರೆ. ಅಲ್ಟಿಮೇಟ್ಲಿ ಇವತ್ತು ನಮ್ಮನ್ನು ಅವರು ದೂರ್ತಕ್ಕಂಥ ಒಂದು ಕೆಲಸ ಮಾಡಬೇಕಾಗಿದೆ, ಒಂದು ರಾಜಕೀಯ ಪಕ್ಷವಾಗಿ ಮಾಡಿದ್ದಾರೆ. ಆದರೆ ರಾಮನಗರ ಜಿಲ್ಲೆಯಲ್ಲಿ ಸನ್ಮಾನ್ಯ ದೇವೇಗೌಡರು ಸಾಹೇಬರು 94ನೇ ಇಸ್ವಿಯಲ್ಲಿ ಏನು ಪಾದಾರ್ಪಣೆಯನ್ನು ಮಾಡಿದರು, ಸತತವಾಗಿ ಈಗಾಗಲೇ 3 ದಶಕಗಳು ಕಳೆದಿದೆ, 30 ವರ್ಷ ಆಗಿದೆ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.